ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ವೀಳ್ಯದೆಲೆಯನ್ನು ನಾನು ತೆಗಿತಾ ಇದ್ದೇನೆ. ನಮ್ಮ ಮನೆ ಕೈ ತೋಟದಲ್ಲಿ ಆದ ವೀಳ್ಯದೆಲೆ ನನ್ನ ಮಗ ನೆಟ್ಟಿದ್ದು. ಅವನಿಗೆ ಕೃಷಿಯಲ್ಲಿ ತುಂಬ ಆಸಕ್ತಿ. ಈ ವೀಳ್ಯದೆಲೆಯಿಂದ ನಾನು ಇವತ್ತು ನಿಮಗೆ ಒಂದು ಮನೆಮದ್ದು ಮಾಡಿ ತೋರಿಸ್ತಾ ಇದ್ದೇನೆ. ಮುಂಚೆ ನನ್ನ ಅಜ್ಜಿ ಮಾಡ್ತಿದ್ರು. ಇದು ಚಿಕ್ಕ ಮಕ್ಕಳಿಂದ ವೃದ್ಧರ ತನಕ ಶೀತ, ಕೆಮ್ಮು ಹಾಗೂ ಅಜೀರ್ಣ ನಿವಾರಣೆಗೂ ಕೂಡ ಆಗ್ತದೆ ಅಂತ ಅವರು ಹೇಳ್ತಾ ಇದ್ದರು. ಬನ್ನಿ ಹೇಗೆ ಮಾಡೋದು ನೋಡುವ. ಎಳತ್ತು ಎಲೆ ಇದ್ದರೆ ಒಳ್ಳೆಯದು. ನಾನೊಂದು 5-6 ಎಲೆ, ಸಣ್ಣ ಗಾತ್ರದ 5-6 ಎಲೆಯನ್ನು ತೆಗೆದಿಟ್ಟಿದ್ದೇನೆ. ಸಣ್ಣ ತುಂಡು ಶುಂಠಿ, ಜೀರಿಗೆ ಇಲ್ಲಾದರೆ ಸೋಂಪು, ಕಾಳುಮೆಣಸು ಹಾಗೂ ಏಲಕ್ಕಿ. ಇಷ್ಟನ್ನೆಲ್ಲ ಈಗ ನೋಡಿ ಈ ಥರ ಕಲ್ಲಿನಲ್ಲಿ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕು. ಮಿಕ್ಸಿಯಲ್ಲಿ ಕೂಡ ನೀವು ಪುಡಿ ಮಾಡಬಹುದು. ಜಾಸ್ತಿ ಪ್ರಮಾಣದಲ್ಲಿ ಇದ್ದರೆ ನೀವು ಮಿಕ್ಸಿಯಲ್ಲಿ ಕೂಡ ಪುಡಿ ಮಾಡಿ ಇಡಬಹುದು. ಮತ್ತು ಬೇಕಾದ ಹಾಗೆ ಒಂದೊಂದು ಚಮಚ ಹಾಕಿ ನೀವು ಇದನ್ನು ಕಷಾಯ ಮಾಡಿ ಕುಡಿಬೋದು. ನಾನೀಗ ಈ ಥರ ನಿಮಗೆ ಕುಟ್ಟಿ ಪುಡಿ ಮಾಡಿ ತೋರಿಸ್ತಾ ಇದ್ದೇನೆ. ಈ ಥರ ಕುಟ್ಟಿ ಪುಡಿ ಮಾಡಿ ನೋಡಿ, ನಾನೊಂದು 2 ಕಪ್ನಷ್ಟು ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಎಲೆಗಳನ್ನು ಚೆನ್ನಾಗಿ ತೊಳಿಬೇಕು. ಹಿಂದಗಡೆ ಒಂದು ವೇಳೆ ಕೀಟ ಏನಾದರೂ ಇದ್ದರೆ ಅದನ್ನೆಲ್ಲ ನೋಡಿ ಚೆನ್ನಾಗಿ ತೊಳೆದು ಈ ಥರ ತುಂಡು ತುಂಡು ಮಾಡಿ ಹೋಳುಗಳಾಗಿ ಮಾಡಿ ಈ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಬೇಕು. ಜೀರಿಗೆ, ಕರಿಮೆಣಸು ಹಾಗೂ ಶುಂಠಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಟಿದ್ದೇನೆ. ಅದನ್ನು ಕೂಡ ಈಗ ಒಂದೊಂದಾಗಿ ಇದರಲ್ಲಿ ಹಾಕಿ ಒಂದು ಕುದಿಯನ್ನು ತೆಗೆಯುವ. ಇದಕ್ಕೊಂದು ಲಿಂಬೆ ರಸ ಹಾಕಿದರೆ ಒಂದು ಪಾನಕವೇ ಆಗ್ತದೆ. ಏನು ಹೇಳ್ತೀರಾ? ವೀಳ್ಯದೆಲೆಯ ಪಾನಕ ಎಂಬುದಾಗಿ ಕೂಡ ನಾವು ಹೇಳಬಹುದು. ಅಷ್ಟು ಚೆನ್ನಾಗಿ ಒಂದು ರುಚಿ ಕೂಡ ಇದಕ್ಕೆ ಬರ್ತದೆ. ಇದರ ಕಲರ್ ಚೇಂಜ್ ಆಗ್ತಾ ಬಂತು. ಯಾಕಂದರೆ ವೀಳ್ಯದೆಲೆ ಹಾಗೂ ಎಲ್ಲ ಬೆಂದು ಅದರ ಸತ್ವ ಬಿಡ್ತದೆ. ಆಮೇಲೆ ಒಂದು ಸಣ್ಣ ತುಂಡು ಬೆಲ್ಲ ಕೂಡ ಹಾಕುವ. ಬೆಲ್ಲ ಕರಗೋ ತನಕ ಸ್ವಲ್ಪ ಬೇಯಿಸಿಕೊಳ್ಳಿ. ಇದರ ಕಲರ್ ಚೇಂಜ್ ಆಗ್ತಾ ಬಂತು. ಯಾಕಂದರೆ ವೀಳ್ಯದೆಲೆ ಹಾಗೂ ಎಲ್ಲ ಬೆಂದು ಅದರ ಸತ್ವ ಬಿಡ್ತದೆ. ಆಮೇಲೆ ಒಂದು ಸಣ್ಣ ತುಂಡು ಬೆಲ್ಲ ಕೂಡ ಹಾಕುವ. ಬೆಲ್ಲ ಕರಗೋ ತನಕ ಸ್ವಲ್ಪ ಬೇಯಿಸಿಕೊಳ್ಳಿ. ಮನೆಮದ್ದಾದ ವೀಳ್ಯದೆಲೆ ಕಷಾಯ ರೆಡಿಯಾಗಿದೆ. ಪಾನಕದ ಪರಿಮಳ ಕೂಡ ಇದಕ್ಕೆ ಬರ್ತಾ ಉಂಟು. ಯಾಕಂದರೆ ಇದರಲ್ಲಿ ಶುಂಠಿ, ಕರಿಮೆಣಸು ಕೂಡ ಇದೆ. ತುಂಬ ರುಚಿಯಾದ ಪಾನಕ ರೆಡಿ. ವೀಕ್ಷಕರೇ, ಈಗ ಜೀರಾ ಜ್ಯೂಸ್ ಯಾವ ರೀತಿ ಮಾಡೋದು ನೋಡುವನಾ? ನಾವು ಹೊರಗಡೆಯಿಂದ ಜ್ಯೂಸ್ ಪಾನೀಯಗಳನ್ನು ತರೋದಕ್ಕಿಂತ ಈ ಥರ ಮನೆಯಲ್ಲೇ ಜೀರಾ ಜ್ಯೂಸ್ ಮಾಡಿ ಕುಡಿಬಹುದು. ಹುಳಿ ನೀರು ಮಾಡಿ ಇಡಬೇಕು. ಆಮೇಲೆ ಜೀರಿಗೆಯನ್ನು ನೋಡಿ ಈ ಥರ ಕುಟ್ಟಿ ಪುಡಿ ಮಾಡಿ ಇಡಬೇಕು. ಅದರೊಟ್ಟಿಗೆ ನಾನು ಏಲಕ್ಕಿ ಬೀಜವನ್ನು ಕೂಡ ಹಾಕ್ತಾ ಇದ್ದೇನೆ ಪರಿಮಳಕ್ಕೆ. ಎಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ. ಹುಳಿ ನೀರಿಗೆ ಸಣ್ಣ ಬೆಲ್ಲ ತುಂಡು ಹಾಕಿ ನಿಮಗೆ ಎಷ್ಟು ಬೇಕಾ ಅಷ್ಟು ಒಂದು 2-3 ಕಪ್ನಷ್ಟು ನೀರನ್ನು ಹಾಕಿ ತೆಳು ಮಾಡಿ ಇಟ್ಕೊಳ್ಳಿ. ಅದನ್ನು ಸ್ವಲ್ಪ ಬೇಯಿಸ್ಲಿಕ್ಕೆ ಇಡಿ. ಅದರಲ್ಲಿ ಇದು ಜೀರಿಗೆ ಹಾಗೂ ಏಲಕ್ಕಿ ಹುಡಿಯನ್ನು ಹಾಕಿ ಒಂದು ಕುದಿ ಬಂದರೆ ಆಯಿತು, ಜೀರಾ ಜ್ಯೂಸ್ ರೆಡಿ. ಇನ್ನು ಸ್ವಲ್ಪ ಜಾಸ್ತಿ ಹುಳಿ ಹಾಗೂ ಬೆಲ್ಲ ಹಾಕಿ ಈ ಜೀರಾ ಜ್ಯೂಸನ್ನು ಮಾಡಿ ನಾವು ಫ್ರಿಜ್ಜಲ್ಲಿಟ್ಟರೆ 1 ಕಪ್ ನೀರಿಗೆ 1 ಟೇಬಲ್ ಸ್ಪೂನಷ್ಟು ಈ ಜೀರಾ ಸಿರಪ್ಪನ್ನು ಹಾಕಿ ನಾವು ಕುಡಿಬೋದು. ಎಲ್ರಿಗೂ ವಂದನೆಗಳು.